ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ. ನಿಮ್ಮ ಮಕ್ಕಳಿಗೆ ದಿನಾಲು ಮೊಟ್ಟೆ ತಿನ್ನಿಸ್ತಿದ್ದೀರಾ ಶಕ್ತಿ ಬರಲಿ ಅಂತ, ಅವರೆಲ್ಲ ಈ ವಿಡಿಯೋ ನೋಡಲೇಬೇಕಾಗಿದೆ. ಸರ್ಕಾರ ಸಮೇತ ಹಾಲುನು ಮೊಟ್ಟೆನೂ ಕೊಡ್ತಾ ಇತ್ತು, ಇದ್ರ ಜೊತೆಗೆ ಬಾಳೆಹಣ್ಣು ಸಮೇತ ಕೊಡ್ತಾ ಇತ್ತು. ಇದರಲ್ಲಿ ಇವತ್ತಿನ ವಿಚಾರ ಏನು ಅಂತಂದ್ರೆ, ಒಂದು ಟ್ರಸ್ಟಿಫೈಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು, ಅವರೆಲ್ಲ ಟ್ರಸ್ಟಿಫೈಡ್ ಮಾಡ್ಕೊಂಡೆ ಅವರು ಎಲ್ಲದು ಪ್ರೂಫ್ ಮುಂದೆ ಇಟ್ಕೊಂಡು ಅವರು ಎಲ್ಲದನ್ನು ಪ್ರೂವ್ ಮಾಡ್ತಾರೆ. ಅವ್ರೇನು ಅಂತ ಮಾಡಿದಾರೆ ಅಂದ್ರೆ, ಎಗೋಸ್ ಅನ್ನೋ ಒಂದು ಕಂಪ್ನಿದ ಮೊಟ್ಟೆಯನ್ನ ಅವರು ಲ್ಯಾಬ್ಗೆ ಕಳಿಸಿ ಇದು ತಿನ್ನಲು ಯೋಗ್ಯನಾ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಲ್ಯಾಬ್ಗೆ ಕಳಿಸ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ನಮ್ಗೆ ಟೆಸ್ಟ್ ಕಳಿಸಿದಾಗ ಅದರಲ್ಲಿ ನಮ್ಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಒಂದು ಅಂಶ ಒಂದು ಬೆಳಕಿಗೆ ಬಂದಿದೆ. ಅದರಲ್ಲಿ ಏನು ಅಂತಂದ್ರೆ ನ್ಯೂಟ್ರೋಫಾರ್ಮ್ ಅನ್ನೋ ಒಂದು ಅಂಶ ಬೆಳಕಿಗೆ ಬಂದಿದೆ. ಇಲ್ಲಿ ಅಮೆರಿಕ ಮತ್ತು ಯುರೋಪ್ ಕಂಟ್ರಿಗಳು ಇದನ್ನ ಆಲ್ರೆಡಿ 2002ರಲ್ಲೇ ಬ್ಯಾನ್ ಮಾಡಿದೆ. 20 ವರ್ಷಗಳ ಮುಂಚೆನೆ ಅಲ್ಲೆಲ್ಲ ಬ್ಯಾನ್ ಆಗಿದೆ. ನಮ್ಮಲ್ಲಿ ಏನು ಫುಡ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಇವನ್ನೆಲ್ಲ ಚೆಕ್ ಮಾಡಿ ಬಿಡ್ತಾ ಇದೀವ. ನಾವೇನ್ ಚೆಕ್ ಮಾಡ್ದಲ್ಲೇ ಸುಮ್ಮನೆ ಹೊಟ್ಟೆ ಒಳಗೆ ತಿಂತಾ ಇರ್ತೀವಿ. ಏನೇನ್ ತಿಂತಾ ಇರ್ತೀವಿ, ಎಲ್ಲಿಂದ ಬರುತ್ತೆ ಆಹಾರ, ಅದು ಯಾವ ತರ ತಯಾರಾಗುತ್ತೆ, ಇದೆಲ್ಲವೂ ಬೇಕಲ್ವಾ? ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಿ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದೊಳಗೋಣ. ಕಳೆದ ಒಂದು ವಾರದಿಂದ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಕಾರಣ ಒಂದು ಟ್ರಸ್ಟಿಫೈಡ್ ಎಂಬ ಯೂಟ್ಯೂಬ್ ಚಾನಲ್ಲು. ಇವರು ಏನ್ ಮಾಡ್ತಾರೆ ಅಂದ್ರೆ, ಹೆಲ್ತ್ ಬಗ್ಗೆ ಫುಡ್ ಬಗ್ಗೆನೂ ಡೈಲಿ ವಿಡಿಯೋ ಮಾಡ್ತಾರೆ. ಹಾಗೆ ಇವರು ಎಲ್ಲದು ಲ್ಯಾಬ್ಗೆ ತಗೊಂಡೋಗಿ ಟೆಸ್ಟ್ ಮಾಡ್ಬಿಟ್ಟು ಅದೇ ತರನೇ ಇವರು ಜನರ ಮುಂದೆ ಇಡ್ತಾರೆ. ಅಂತದ್ರಲ್ಲಿ ಏನಾಗಿದೆ ಅಂದ್ರೆ, ಎಗೋಸ್ ಅನ್ನೋ ಕಂಪ್ನಿ, ಇದ್ರಲ್ಲಿ ಏನಂದ್ರೆ ಎಗೋಸ್ ಕಂಪ್ನಿಯಲ್ಲಿ 12 ರೂಪಾಯಿಂದ 15-18 ರೂಪಾಯಿಗೆ ಒಂದೊಂದು ಎಗ್ ಮಾಡ್ತಾರೆ. ಇದು ಆರ್ಗಾನಿಕ್ ಎಗ್ ಅಂತ ಕೂಡ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಕೋಟಿಗಟ್ಟಲೆ ಇನ್ಕಮ್ ಅನ್ನ ಮಾಡ್ಕೊಂಡಿದ್ರು. ಇಲ್ಲಿ ಏನಾಗಿದೆ, ಟ್ರಸ್ಟಿಫೈಡ್ ಎಂಬ ಯೂಟ್ಯೂಬ್ ಚಾನಲ್ ಅವರು ತಗೊಂಡೋಗ್ಬಿಟ್ಟು ಲ್ಯಾಬಿಗೆ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನು ಅಂತಂದ್ರೆ, ನ್ಯೂಟ್ರೋಫಾರ್ಮ್ ಅನ್ನೋ ಒಂದು ಕ್ಯಾನ್ಸರ್ಗೆ ಕಾರಣವಾದ ಅಂಶ ಬೆಳಕಿಗೆ ಬಂದಿದೆ. ಇದು 0 ಇರಬೇಕಾಗಿತ್ತು, ಬಟ್ 0 ಇಲ್ಲ, 1.7 ಅಷ್ಟು ಈ ಅಂಶವನ್ನು ಕಂಡುಕೊಂಡಿದ್ದಾರೆ. ಇದರಲ್ಲಿ ಏನಂದ್ರೆ, 1 kg ಎಗ್ಗಲ್ಲಿ 1 ಗ್ರಾಮ್ ಮೈಕ್ರೋ ಎಒಜಿ ನ್ಯೂಟ್ರೋಫಾರ್ಮ್ ಪತ್ತೆ ಆಗಿದೆ. ಇದರಿಂದ ಅತಿ ಹೆಚ್ಚಾಗಿ ಮೊಟ್ಟೆ ತಿನ್ನೋರು, ಈ ಜಿಮ್ಗೆಲ್ಲ ಹೋಗ್ತಾರೆ, ಬೆಳಿಗ್ಗೆ 10 ಮೊಟ್ಟೆ ಸಾಯಂಕಾಲ 10 ಮೊಟ್ಟೆ ತಿಂತಾರೆ. ಅದು ಎಲ್ಲಿಂದ ಬರುತ್ತೆ, ಅದು ತಿಂದ ತಕ್ಷಣ ಪ್ರೋಟೀನ್ ಬರುತ್ತೆ, ಬಾಡಿ ಬರುತ್ತೆ ಅಂತ ತಿಳ್ಕೊಂತಾರೆ. ಅಲ್ಲಿ ಏನಾಗ್ತಿದೆ, ನಮ್ಮ ಒಳಗಡೆ ಆರ್ಗೋನ್ಸ್, DNA ಮತ್ತೆ ನಮ್ಮ ಬೆಳವಣಿಗೆ ಎಲ್ಲ ಕುಂಠಿತವಾಗ್ತಾವಂತೆ. ಇದನ್ನ ಅವರು ಲ್ಯಾಬ್ ಅಲ್ಲಿ, ನಾನು ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಅದು ಹಿಂದಿಯಲ್ಲಿದೆ, ನಿಮ್ಗೆ ಅರ್ಥ ಆದ್ರೆ ನೋಡ್ಕೊಂಡು ಬನ್ನಿ. ನಾನು ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದನ್ನ. ಈ ಎಗೋಸ್ ಕಂಪನಿಯ ಮಾಲೀಕ ಬಂದ್ಬಿಟ್ಟು ಅಭಿಷೇಕ್ ಅಂತ ಹೇಳ್ಬಿಟ್ಟು, ಇವರು ಅತಿ ಹೆಚ್ಚಿನ ಅಮೌಂಟ್ ನಲ್ಲಿ ತನ್ನ ಮೊಟ್ಟೆಗಳನ್ನ ಸೇಲ್ ಮಾಡ್ತಾರೆ. ಯಾಕಂದ್ರೆ ಆರ್ಗಾನಿಕ್, ಏನು ಕೆಮಿಕಲ್ ಇಲ್ದಿರೋ ಮೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಇದು ಟೆಸ್ಟ್ ಮಾಡಿದಾಗ ಈ ತರ ಬೆಳಕಿಗೆ ಅಂಶ ಬಂದಿದೆ. ಇದನ್ನು ಅವ್ರು ಹೋಗಿ ಕೇಳಿದಾಗ, ನಾವು ಯಾವುದೇ ಕಾರಣಕ್ಕೂ ಆರ್ಗಾನಿಕ್ ಬೆಳೆಸೋದು, ಯಾವುದೇ ಮೆಡಿಸಿನ್ ಕೂಡ ಹಾಕಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾಕೆ ಬಂತಂತ ಗೊತ್ತಿಲ್ಲ, ಬಟ್ ಸಾಕುವ ಪದ್ಧತಿನಲ್ಲಿ ಪೌಲ್ಟ್ರಿ ಇಂಡಸ್ಟ್ರಿನಲ್ಲಿ ನೀರಿನ ಮುಖಾಂತರ ಬಂದಿರಬಹುದು, ಅಥವಾ ಇವರು ಅದರ ಮಾಂಸ ದಟ್ಟ ಪುಟ್ಟವಾಗಿರ್ಲಿ, ಕೆಜಿ ತೂಕ ಜಾಸ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ಇವರು ಈ ತರ ಮಾಡಿರ್ಬೋದು. ಯಾರಿಗೂ ಗೊತ್ತಾಗಲ್ಲ ಬಿಡು, ಯಾರು ಟೆಸ್ಟ್ ಮಾಡಲ್ಲ ಬಿಡು ಅಂತ ಮಾಡಿರ್ಬೋದು. ಈ ಟ್ರಸ್ಟಿಫೈಡ್ ಯೂಟ್ಯೂಬ್ ಚಾನಲ್ ಅನ್ನೋರು ನೀವು ಫಾಲೋ ಆಗಿ, ನಾನು ಕೂಡ ಫಾಲೋ ಆಗ್ತಾ ಇರ್ತೀನಿ. ಇವರು ನಾವು ತಿನ್ನುವಂತ ಫುಡ್ ಮೇಲೆ, ನಾವು ತಗೊಳ್ಳುವಂತ ಆಹಾರದ ಮೇಲೆ ಎಲ್ಲದನ್ನು ಕೂಡ ಇವರು ಯಾವಾಗ್ಲೂ ಲ್ಯಾಬ್ ಟೆಸ್ಟಿಂಗ್ ಮಾಡಿ ಈ 3-4 ಡೇಸ್ ಬ್ಯಾಕ್ ಏನೇ ಇವರು ಟೆಸ್ಟ್ ಮಾಡ್ಬಿಟ್ಟು ಲ್ಯಾಬಿಗೆ ಕೊಡ್ತಾರೆ. ಲ್ಯಾಬ್ ಅಲ್ಲಿ ಆ ತರ ರಿಪೋರ್ಟ್ ಬಂದಿದೆ, ನ್ಯೂಟ್ರೋಫಾರ್ಮ್ ಕ್ಯಾನ್ಸರ್ ಐಟಮ್ ಕಂಡು ಬಂದಿದೆ. ಅಂದ್ರೆ ಇನ್ಮೇಲೆ ಮೊಟ್ಟೆನೆ ತಿನ್ಬಾರ್ದಾ ಅಂತ ನೀವು ಕೇಳ್ಬೋದು. ತಿನ್ಬಹುದು, ಲಿಮಿಟ್ ಆಗಿ ತಿನ್ಬೇಕು. ಕೆಜಿ ಗಟ್ಲೆ ಅಂತ ಹೇಳಿದ್ನಲ್ಲ ಅವಾಗ್ಲೇ, ಜಿಮ್ಮಿಗೆ ಹೋದಾರ ತಿಂತಾರಲ್ಲ, ಡೈಲಿ ಬಾಡಿ ಬರ್ಲಿ, ಚೆನ್ನಾಗಿ ಮಜಲ್ಸ್ ಕಾಣ್ಲಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೊತ್ತು ಸಾಯಂಕಾಲ ಆ ತರ ಬಿಟ್ಬಿಟ್ಟು ಲಿಮಿಟ್ ಆಗಿ ತಿನ್ನಿ. ಇದು ಚಿಕ್ಕ ಮಕ್ಳಿಗೂ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದ್ರೆ ಹೆಣ್ಮಕ್ಳಿಗೆ ನೋಡಿ, ಡೇಟ್ ಬಂದ್ಬಿಟ್ಟು 15-16 ವರ್ಷಕ್ಕೆ ಆಗ್ತಾ ಇದ್ರಲ್ಲ. ಕೆಲವು ಇಂಡಿಯಾದಲ್ಲೇ ನಾನು ನೋಡ್ದಂಗೆ ಎಲ್ಲೋ ಕೇಳ್ದೆ ನಾನು, 10 ವರ್ಷಕ್ಕೆ ಒಂದು ಹುಡುಗಿ ಮೆಚ್ಯೂರ್ ಆಗಿದೆ ಅಂತ ಹೇಳಕ್ ಬಂದಿರಿ. ಈ ತರ ಫುಡ್ಗಳು ತಿಂದೇನೆ ಈ ತರ ಎಲ್ಲ ಆಗ್ತಾ ಇದೆ. ಹಾರ್ಮೋನ್ಸ್ ಅಲ್ಲಿ ಏರುಪೇರ್ ಆಗ್ಬಿಟ್ಟು ಈ ತರ ಪರಿಸರಕ್ಕೆ ವಿರುದ್ಧವಾಗಿ ಈ ತರ ನಡೀತಾ ಇದೆ. ನೀವು ನಿಮ್ಮ ಮಕ್ಕಳಿಗೆ ಯಾವ ತರ ಆಹಾರ ಕೊಡ್ತಾ ಇದ್ದೀರಾ, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ. ಹಾಗೆ ಈ ಮೊಟ್ಟೆ ತಿನ್ಬೇಕಾ ಬೇಡ ನೀವೇ ಡಿಸೈಡ್ ಮಾಡಬೇಕು. ತಿನ್ನಿ ಬೇಡನಲ್ಲ, ಲಿಮಿಟೇಷನ್ ಆಗಿ ತಿನ್ನಿ, ಏನು ತೊಂದರೆ ಆಗಲ್ಲ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದ್ರ ಬಗ್ಗೆ ನೀವು ಏನು ಅನ್ಸುತ್ತೋ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅದು ಕೂಡ ಕಮೆಂಟ್ಸ್ ಮಾಡಿ. ನಮಸ್ಕಾರ.